ನೀವು ಜೈ ಅನ್ನೋದು ವಿಧಾನಸೌಧವರೆಗೂ ಕೇಳಿಸ್ಬೇಕು. ಬೋಲೋ ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಉಪಸ್ಥಿತ ಇರುವ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು, ಈ ರಾಜ್ಯದ ಭವಿಷ್ಯದ ನಾಯಕರಾದ BY ವಿಜಯೇಂದ್ರ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಇರುವ ಎಲ್ಲ ರಾಜ್ಯದ ನಾಯಕರೇ, ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ರಾಜಕೀಯದಲ್ಲಿ ಎರಡು ತರ ಪಾಲಿಟಿಕ್ಸ್ ಇರ್ತದೆ. ಒಂದು ಪವರ್ ಪಾಲಿಟಿಕ್ಸ್, ಒಂದು ಪೀಪಲ್ ಪಾಲಿಟಿಕ್ಸ್. ನಮ್ಮ ಪಕ್ಷದ ಹೆಸರಲ್ಲೇ ನೋಡಿದಿರಿ ತಾವು, ಭಾರತೀಯ ಜನತಾ ಪಕ್ಷ. ನಾವು ಯಾವತ್ತಿದ್ರೂ ಜನರ ಪರವಾಗಿ, ಜನರ ಜೊತೆಗೆ, ಜನರ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡು ಅವರ ಸಮಸ್ಯೆವನ್ನ ಬಗೆಹರಿಸುವಂತ ಪಕ್ಷ ಭಾರತೀಯ ಜನತಾ ಪಕ್ಷ. ನಾವು ಯಾವತ್ತಿದ್ರೂ ಪೀಪಲ್ ಪಾಲಿಟಿಕ್ಸ್ ಅನ್ನ ಮಾಡ್ತೀವಿ. ಈಗಿರುವಂತ ಕಾಂಗ್ರೆಸ್ ಪಕ್ಷ ಅವರು ಎಷ್ಟು ಡೆಸ್ಪರೇಟ್ ಆಗಿದ್ರಂದ್ರೆ ಅಧಿಕಾರ ಬೇಕೇ ಬೇಕು ನಮಗೆ ಅಂತ ಅವರ ಮನಸ್ಥಿತಿ ಇತ್ತು. ಆದ್ರಿಂದ ಗ್ಯಾರಂಟಿ ಸ್ಕೀಮ್ಗಳ ಮುಖಾಂತರ ಅವರು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೋಸ್ಕರ ಇವತ್ತು ಬಂದಿದ್ದಾರೆ. ಅವರು ಮಾಡ್ತಿರುವಂತದ್ದು ಪವರ್ ಪಾಲಿಟಿಕ್ಸ್. ಈಗ ತಮ್ಗೆಲ್ಲ ಗೊತ್ತಿದೆ, ನಾನು ಹೆಚ್ಚಿನ ವಿವರಣೆಗೆ ಹೋಗಲ್ಲ. ಆದ್ರೆ ಕೆಲವು ಅಂಕಿ ಅಂಶಗಳ ಮುಖಾಂತರ ಯಾಕೆ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿದೆ ಅಂತ ಅಂಕಿ ಅಂಶಗಳ ಮುಖಾಂತರ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಅಂತಂದ್ರೆ ನಾವೇನು ದಿನನಿತ್ಯ ವಸ್ತುಗಳನ್ನ ಖರೀದಿ ಮಾಡ್ತೀವಿ. ಒಂದು ಸೆಂಟ್ರಲ್ CPI ಅಂತ ಇರುತ್ತೆ, ಮತ್ತೆ ಇನ್ನೊಂದು ಸ್ಟೇಟ್ ಇರುತ್ತೆ, ರಾಜ್ಯದ. ನಮ್ಮ ಕೇಂದ್ರದಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಇರೋದು 4.5%, ಆದ್ರೆ ನಮ್ಮ ರಾಜ್ಯದಲ್ಲಿರೋದು 5%. ಇದು ಯಾಕೆ ಬಂದಿದೆ ಅಂತಂದ್ರೆ 2022-23 ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಮತ್ತೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಕೋವಿಡ್ ಇತ್ತು. ಕೋವಿಡ್ ಸಂದರ್ಭದಲ್ಲಿ ಖರ್ಚು ಹೆಚ್ಚಾಗ್ಲೇ ಆಗ್ತಾ ಇತ್ತು ಜನರ ಜೀವನವನ್ನ ಕಾಪಾಡ್ಲಿಕ್ಕೆ. ಆದ್ರೆ ಈಗಿರುವಂತ ಸರ್ಕಾರಕ್ಕೆ ಏನಾದ್ರು ಕೋವಿಡ್ ಇದೆಯಾ? ಏನಿಲ್ಲ. 2022-23 ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಸಾಲ 45,000 ಕೋಟಿ ಇತ್ತು. ಆದ್ರೆ ಕೇವಲ 2 ವರ್ಷದಲ್ಲಿ ಬಂಧುಗಳೇ, ಕೇವಲ 2 ವರ್ಷಗಳಲ್ಲಿ 1,16,000 ಕೋಟಿ, 3 ಪಟ್ಟು ಹೆಚ್ಚಿಗೆ ಸಾಲವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಬಂಧುಗಳೇ. ಇದರ ಪರಿಣಾಮ ಬೆಲೆ ಏರಿಕೆ ಅಷ್ಟೇ ಅಲ್ಲ, ಏನು ನಾವು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಬದ್ಧತೆಯ ವೆಚ್ಚ ಖರ್ಚು ಮಾಡಲೇಬೇಕಾಗಿರುವಂಥದ್ದು. ನಮ್ಮ ಸರ್ಕಾರ ಇದ್ದಾಗ 1,05,000 ಕೋಟಿ ಇತ್ತು. ಈಗಿರುವಂತ ಸಿದ್ದರಾಮಯ್ಯ ಸರ್ಕಾರ 2,31,000 ಕೋಟಿ ಇದೆ ಬಂಧುಗಳೇ. 2,31,000 ಕೋಟಿ ಇದೆ. ಆದರೆ ತಮ್ಗೆ ಆಶ್ಚರ್ಯ ಆಗತ್ತೆ, ನಮ್ಮ ಸರ್ಕಾರದ ಆದಾಯ ಎಷ್ಟು? ಈಗೇನು ಅವರು ಬಜೆಟ್ ನ ಮಂಡನೆಯನ್ನ ಮಾಡಿದ್ರು, ನಮ್ಮ ಆದಾಯ 2,92,000 ಕೋಟಿ. ಇದರ ಅರ್ಥ 80% ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೋಗ್ತಾ ಇದೆ. ಇನ್ನು 20% ಅಷ್ಟೇ ಅಭಿವೃದ್ಧಿ ಕೆಲಸಗಳಿಗೆ ಅವರು ಇಟ್ಟಿದ್ದಾರೆ. ಬೆಲೆ ಏರಿಕೆಯ ಕಾರಣ ಇವೆರಡು ಅಂಕಿ ಅಂಶಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಬಂಧುಗಳೇ. ಈಗಾಗಲೇ ಹಾಲಿನ ರೇಟನ್ನ ಇನ್ಕ್ರೀಸ್ ಮಾಡಿದ್ದಾರೆ, ವಿದ್ಯುತ್ನ ರೇಟ್ ಇನ್ಕ್ರೀಸ್ ಮಾಡಿದ್ದಾರೆ, ಬೆಂಗಳೂರಿಗೀಗ ಕಸಕು ಟ್ಯಾಕ್ಸ್ ಹಾಕಿದ್ದಾರೆ, ಆಯಿಲ್ ರೇಟ್ ಇವರು ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ.
ಅಲ್ಲ ರೀ, ನಿಮ್ಮ ಕಂಟ್ರೋಲ್ ಅಲ್ಲಿ ಇದ್ದಿದ್ದು, ರಾಜ್ಯ ಸರ್ಕಾರದಲ್ಲಿ ಇದ್ದಿದ್ದು ಕಂಟ್ರೋಲ್ ಬಗ್ಗೆ ಮಾತಾಡ್ರಿ. ಕರ್ನಾಟಕದ ಸೇಲ್ಸ್ ಟ್ಯಾಕ್ಸ್ ನಮ್ಮ ಸರ್ಕಾರ ಇದ್ದಾಗ 24% ಇತ್ತು ಪೆಟ್ರೋಲ್ ಮೇಲೆ. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ 7 ರೂಪಾಯಿ ಪೆಟ್ರೋಲ್ ಅನ್ನು ಕಡಿಮೆ ಮಾಡಿದ್ರು, 10 ರೂಪಾಯಿ ಡೀಸೆಲ್ ರೇಟ್ ಅನ್ನು ಕಡಿಮೆ ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದ್ದಾರೆ, ಸೇಲ್ಸ್ ಟ್ಯಾಕ್ಸ್ ಆಯಿಲ್ ಅಂಡ್ ಡೀಸೆಲ್ ಮೇಲೆ 29.84% ಹೆಚ್ಚಿಗೆ ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ಕಾಸ್ಟ್ ನಮ್ಮ ಅವಧಿಯಲ್ಲಿ 2450 ರೂಪಾಯಿ ಇತ್ತು, ಈಗ 8800 ರೂಪಾಯಿ ಆಗಿದೆ. ನಾನು ಆ ಪಟ್ಟಿಯನ್ನು ಓದ್ಕೊಂತ ಹೋದ್ರೆ ಇಡೀ ದಿನ ಬೇಕಾಗತ್ತೆ, ಸಮಯದ ಕೊರತೆ ಇದೆ. ಆದ್ರಿಂದ ನಾವು ಒಂದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕೊನೆಯದಾಗಿ, ಭಾರತೀಯ ಜನತಾ ಪಕ್ಷ ಜನ ಆಕ್ರೋಶ ಯಾತ್ರವನ್ನ ಶುರು ಮಾಡಿದೆ. ನಾನು ನಮ್ಮ ಹಾವೇರಿ ಜನಕ್ಕೆ ಮತ್ತು ಕರ್ನಾಟಕ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ಎದ್ದೇಳಿ, ತಾವು ಎದ್ದೇಳಬೇಕು. ನಮ್ಮ ಹೋರಾಟಕ್ಕೆ ತಾವು ಕೈಗೂಡಿಸ್ಬೇಕು. ಕೈಗೂಡಿಸಿ ಹೋರಾಟವನ್ನ ಮಾಡಿ, ಈ ಹೋರಾಟ ನಿರಂತರವಾಗಿರುತ್ತೆ. 2028 ಚುನಾವಣೆವರೆಗೂ ನಿರಂತರವಾಗಿರುತ್ತೆ. ನಮ್ಮ ಜೊತೆ ಕೈ ಜೋಡಿಸಿ ಈ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯವರೆಗೂ ನಮ್ಮ ಹೋರಾಟವಿರುತ್ತೆ ಅಂತ ಈ ಸಂದರ್ಭದಲ್ಲಿ ಕೊನೆಯದಾಗಿ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ನಾನು ಮಾತಾಡಲೇಬೇಕು. ಅದು ನಮ್ಮ ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಯಲ್ಲಿ ಬಹಳಷ್ಟು ರೇಪ್ ಕೇಸ್ಗಳಾಗಿದ್ದಾವೆ. ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ, ಸೂಸೈಡ್ ಕೇಸ್ಗಳಾಗ್ತಾ ಇದ್ದಾವೆ. ಇಲ್ಲಿ 6 ಕಾಂಗ್ರೆಸ್ ಹಾವೇರಿ ಜಿಲ್ಲೆಯಲ್ಲಿ ನಾಯಕತ್ವ ಇಲ್ಲ ಬಂಧುಗಳೇ. ಯಾರು ಜವಾಬ್ದಾರಿ ತಗೊಂತ ಇಲ್ಲ. ಪಾಪ ಅಧಿಕಾರಿಗಳು ಏನ್ ಮಾಡ್ಬೇಕು? ಇಲ್ಲಿ ನಾಯಕತ್ವ ಇಲ್ಲ ಅಂತಂದ್ರೆ ಅವರ ಬಿಹೇವಿಯರ್ ಅಲ್ಲಿ ಪಾಪ ಅಧಿಕಾರಿಗಳು ಇವತ್ತಿರ್ತಾರೆ. ಆದ್ರಿಂದ ನಾನು ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತೀನಿ, ಎದ್ದೇಳಿ ಹಾವೇರಿ ಜನತೆ, ಎದ್ದೇಳಿ ಕರ್ನಾಟಕದ ಜನತೆ, ನಮ್ಮ ಹೋರಾಟಕ್ಕೆ ಕೈಗೊಳ್ಳಿ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.